ಹಾಯ್ ಗೆಳೆಯರೇ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಪದ ಗಾಯಕ ರಾಜು ಕಿಳಿಮಿನಿ. ಇವತ್ತು ಒಂದು ಸಾಂಗ್ ಹಾಡ್ಕೊಂಬರೋದಿತ್ತು, ಫೀಲಿಂಗ್ ಸಾಂಗ್. ಅದಕ್ಕಾಗಿ ಒಂದು ಸಣ್ಣದು ವ್ಲಾಗ್ ಮಾಡಿದ್ರೈತೆ ಹೆಂಗಾಗುತ್ತೆ ಅಂತ ಅಂದ್ಕೊಂಡು ಎದ್ದ ತಕ್ಷಣ ನೀರು ತಂದೆ. ನಳ ಬಂದಿದ್ದು ನೀರು ತುಂಬತ್ತಿದ್ದೆ, ನಮ್ಮ ಅಣ್ಣ ಭೀ ತುಂಬತ್ತಿದ್ದ. ಅವನು ತುಂಬ್ದ. ಹೋಗೋದು ಲೇಟ್ ಆತಪ್ಪ ಅಂತ ಕಿಚನಾಗಿ ರೆಡಿಯಾಗಿ ಹೊಂಟಿದ್ದೆ. ನಮ್ಮ ತಮ್ಮ ಭೀ ಇದ್ದ. ಅಣ್ಣ ಹಾಲ್ ಟಿಕೆಟ್ ತರೋದ, ಅಲ್ಲಿ ತಗ ಡ್ರಾಪ್ ಮಾಡಂದ. ಕರ್ಕೊಂಡು ಹೊಂಟೆ. ಬರುವಾಗ ಪೆಟ್ರೋಲ್ ಖಾಲಿ ಆಯಿತು. ಪೆಟ್ರೋಲ್ ಬಂಕಿಗೆ ಬಂದ್ವಿ. ಗಾಡಿ ಒತ್ಕೋತ ಬಂದು ಎಣ್ಣೆ ಹಾಕೊಲತ್ತಿದ್ರು. ನಾನು ಹಾಕ್ಕೊಂಡೆ. 500 ರೂಪಾಯಿ ಕೊಟ್ಟಿದ್ದೆ. 310 ರೂಪಾಯಿ ಹಾಕ್ಕೊಂಡೆ. ಮತ್ತು ಅಣ್ಣ 300 ರೂಪಾಯಿ ವಾಪಸ್ ಕೊಟ್ಟ. ಅದು ನಾ ವಿಡಿಯೋ ಎಡಿಟ್ ಮಾಡೋಕೆ ಗೊತ್ತಾಯಿತು. ಆಮೇಲೆ ಅಣ್ಣಗೆ 100 ರೂಪಾಯಿ ಕೊಟ್ರೈತಂತ ಮತ್ತು ಗಾಡಿ ಸ್ಟಾರ್ಟ್ ಮಾಡಿದ್ವಿ. ಬರುವಾಗ ಮಂದೇವಲ್ ಹತ್ತಿತ್ತು. ಮಂದೇವಲ್ದಾಗ ನಮ್ಮ ದೋಸ್ತ್ ಬರ್ತೀನಿ ಅಂದ. ಅಲ್ಲಿ ಇಲ್ಲಿ ನೋಡಿದೆವು, ಕಾಣಲಿಲ್ಲ. ಚಹಾ ಹೋಟೆಲ್ದಾಗ ಕೂತಿದ್ದವ, ಸಿಗರೇಟ್ ಹೊಡ್ಕೊತು. ಹೊಂಟ್ವಿ ನಾವು. ಚಹಾ ಕುಡಿ ಅಂತಂದ. ನೋಡಮ್ಮ ಒಳಗೆ ಹೋಗಿ ಹೆಂಗದ ಅಂತ ನೋಡಿದ್ವಿ. ಸಿಗರೇಟ್ ಹೊಡ್ಕೊತ ನಿಂತಿದ್ದ. ಅವನು 2 ಚಹಾ ಹೇಳ್ದ. ನಾನು ನಮ್ಮ ತಮ್ಮ ಇಬ್ಬರು ಕುಡ್ದು ಮತ್ತು ಕುಡಿದ ತಕ್ಷಣ ಹೊಂಟ್ವಿ ನಾವು. ತಮ್ಮ ನಿಂತಿದ್ದ. ತಮಗೆ ಬಾಯ್ ಅಂಥೇಳಿ ನಾವು ಸ್ಟಾರ್ಟ್ ಮಾಡೋದು. ಗುಲ್ಬರ್ಗದ ಶರಣಬಸವೇಶ್ವರರ ಜನ್ಮಸ್ಥಳದ ಅರಳಗುಂಡಿಗೆ ಬಂತು. ಮಹಾದ್ವಾರಕ್ಕೆ ಕೈ ಮುಕ್ಕೊಂಡು ಮತ್ತು ಹೊಂಟ್ವಿ ಮುಂದೆ. ಬರುವಾಗ ಯಡ್ರಾಮಿ ಹತ್ತಿತ್ತು. ಯಡ್ರಾಮಿ ರಾಯಣ್ಣನ ಸರ್ಕಲ್ ಬಂತು. ಕೈ ಮುಕ್ಕೊಂಡು ಮತ್ತು ಮುಂದೆ ಹೊಂಟಿದ್ವಿ. ಭರ್ಜರಿಯಾಗಿ ಸಂತಿ ನಡೆದಿತ್ತು. ಸಂತಿನ ಹೊಡ್ಕೋತ ಮುಂದೆ ಹೊಂಟಿದ್ವಿ. ಅಂಬೇಡ್ಕರ್ ಸರ್ಕಲ್ ಬಂತು. ಜೈ ಭೀಮ್ ಅಂತೇಳಿ ನಮಸ್ಕಾರ ಮಾಡಿ ಮತ್ತು ಗಾಡಿ ಸ್ಟಾರ್ಟ್ ಮಾಡಿ ಹುಣಸಿಗೆ ಬಂದ್ವಿ. ಹುಣಸಿಗೆ ಒಳಗೆ ಅಣ್ಣ ಸ್ಟುಡಿಯೋದಾಗ ಸಾಂಗ್ ರೆಕಾರ್ಡಿಂಗ್ ಮಾಡುವಾಗ ನಾವು ಸ್ವಲ್ಪ ಕುಂತು ಮತ್ತು ನಾವು ಸ್ಟಾರ್ಟ್ ಮಾಡಿದ್ವಿ. ಲೈಟ್ ಒಂದು ಸ್ವಲ್ಪ ಪ್ರಾಬ್ಲಮ್ ಇದ್ಸಲಿಂದ ಹೋಗೋದು ಬರೋದು, ಮಳೆ ಬರೋದು ಅದು ನಡೆದಿತ್ತು. ಮತ್ತೊಂದು ಸ್ವಲ್ಪ ವೇಟ್ ಮಾಡಿ ರೆಕಾರ್ಡ್ ಮಾಡಿದೆ. ಸಾಂಗ ಮಾಡಿ ಒಂದು ವಿಡಿಯೋ ಮಾಡಿದ್ರೈತಂತ ಮಾಡತ್ತಿದ್ದೆ. ಅಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಆಯಿತು. ಎಲ್ಲರೂ ನಗ್ಲತ್ತಿದ್ರು. ಮಾಡೋಕ್ಕೆ ಚಹಾ ಕುಡ್ಲಕ್ಕೆ ಹೋದೆ. ಚಹಾ ಕುಡಿದು ಬಂದು ಅದಿಟ್ಟು ಸಾಂಗ್ ಕಂಪ್ಲೀಟ್ ಮಾಡ್ಕೊಂಡು ಒಂದು ವಿಡಿಯೋ ಮಾಡ್ಕೊಂಡು ರಾತ್ರಿ 10 ಗಂಟೆ ಆಯಿತು. ಅವಾಗ ಗಾಡಿ ಸ್ಟಾರ್ಟ್ ಮಾಡಿ ಊಟ ಗಿಟ ಮಾಡಿ ಹೊಂಟ್ವಿ ಮನೆ ಕಡೆ.